ನಮಸ್ಕಾರ ವೀಕ್ಷಕರಿಗೆ. ಕನ್ನಡ ಚಿತ್ರರಂಗದಲ್ಲಿ ಮಹಾನ್ ಧೀಮಂತ ನಟರಲ್ಲಿ ಒಬ್ಬರಾದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೋಟಿ ಜನಗಳ ಮನಗೆದ್ದ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಲ್ಲಿ ಒಬ್ಬ ಅಭಿಮಾನಿಗಳಾದ ರಾಯಚೂರಿನ ಜೂನಿಯರ್ ವಿಷ್ಣುವರ್ಧನ್ ಎಂದೇ ಪ್ರಸಿದ್ಧರಾದ ನಾರಾಯಣರಾವ್ ದೇಸಾಯಿ ಅವರನ್ನು ಪರಿಚಯಿಸುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೂನಿಯರ್ ವಿಷ್ಣುವರ್ಧನ್ ಅನ್ನೋದಕ್ಕಿಂತ ಮುಂಚೆ ವಿಷ್ಣು ಅಪ್ಪಾಜಿಯವರ ಅಪ್ಪಟ ಅಭಿಮಾನಿ ಅಂದರೂ ತಪ್ಪಿಲ್ಲ. ಯಾಕಂದರೆ ವಿಷ್ಣು ದಾದ ಅವರು ನನಗೆ ಆರಾಧ್ಯ ದೈವ. ಅದಕ್ಕೆ ಮುಂಚೆ ನನ್ನೊಂದು ಸಣ್ಣ ಪರಿಚಯ ಮಾಡಿಕೊಡ್ತೀನಿ. ನಾನು ವೃತ್ತಿಯಲ್ಲಿ ರಾಯಚೂರು ಡಿಪೋದಲ್ಲಿ ಕಂಡಕ್ಟರಾಗಿ ಕೆಲಸ ಮಾಡ್ತಾ ಇವತ್ತಿನ ದಿನ ರಾಜ್ಯಾದ್ಯಂತ ವಿಷ್ಣು ಸರ್ ಅವರ ಕಾರ್ಯಕ್ರಮ ಅಂದರೆ ಜೂನಿಯರ್ ವಿಷ್ಣುವರ್ಧನ್ ಆಗಿ ಕಾರ್ಯಕ್ರಮ ಕೊಡ್ತಾ ಸುಮಾರು 2 ಸಿನಿಮಾ ಮಾಡಿದ್ದೀನಿ. ಒಂದರಲ್ಲಿ ವಿಷ್ಣು ಸರ್ ಅವರ ಪಾತ್ರ ಮಾಡಿದ್ದೀನಿ, ರಾಮಾಚಾರಿ 2.0 ಅಂತಂದು. ಇನ್ನೊಂದು ಸಿನಿಮಾ ಶೂಟಿಂಗ್ ನಡೀತಾ ಇದೆ. ನನಗೆ ಬೀದರಿಂದ ಬೆಂಗಳೂರವರೆಗೂ ರಾಜ್ಯಾದ್ಯಂತ ವಿಷ್ಣು ಸರ್ ಕಾರ್ಯಕ್ರಮ ಮಾಡ್ತಾ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. ಇದೆಲ್ಲ ವಿಷ್ಣುದಾದವರ ಅವರಿಗೆ ತಲುಪುತ್ತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ವಿಷ್ಣು ಸರ್ ಅವರ ಅಭಿಮಾನಿ ಹೆಂಗಾದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಚಿಕ್ಕವನಿದ್ದಾಗ ತಮಗೆಲ್ಲ ನೆನಪಿರ್ಬೋದು, ರಾಮಾಚಾರಿ, ನಾಗರಹಾವು, ಅಸಾಧ್ಯ ಅಳಿಯ, ವಿಜಯ ವಿಕ್ರಮ, ಭಾಳ ಹಳೆ ಪಿಕ್ಚರ್ಗಳು. ಈ ಪಿಕ್ಚರ್ಗಳಿದ್ದಾಗ ನಾವು ಸ್ಕೂಲ್ ಓದ್ತಿದ್ವಿ. ಹೈಸ್ಕೂಲ್ ಓದ್ಬೇಕಾದ್ರೆ ತಮಗೆಲ್ಲ ನೆನಪಿರ್ಬೋದು, ವಿಷ್ಣು ಸರ್ ಅವರು ಪೋಸ್ಟ್ರ್ ಕಂಡ್ರೆ ಆಗಾಗ ಹರಿಯೋದು, ಸಗಣಿ ಒಗೆಯೋದು ಮಾಡ್ತಿದ್ರು. ನಂದು ಎಂಥ ಅಭಿಮಾನ ಅಂದ್ರೆ, ನಾನು ಕೊಪ್ಪಳ ಜಿಲ್ಲಾ ಜುರುಟಿಗೆ ಅನ್ನೋ ಹಳ್ಳಿಯಲ್ಲಿ ಕಾರಟಗಿ ಸಿನಿಮಾ ನೋಡೋಕೆ ಹೋಗ್ತಿದ್ವಿ. ವಿಷ್ಣು ಸರ್ ಅವರ ಪೋಸ್ಟ್ರ್ ಹಚ್ಚಿದ್ರಂದರೆ ಆ ಪೋಸ್ಟ್ರ್ ಕಾಯ್ತಾ ಇದ್ದೆ ನಾನು. ಯಾಕಂದರೆ ಯಾರು ಹರಿಯಕ್ಕೆ ಬರ್ತಾರ, ಸಗಣಿ ಒಯ್ಯಕ್ಕೆ ಬರ್ತಾರ, ಒಂದು ಹರಿದ್ರಂದ್ರೆ ಅದನ್ನು ಇನ್ನೊಂದು ಪೋಸ್ಟ್ರ್ ತಂದು ಹಚ್ಚಿ ಕಾಯ್ತಾ ಇದ್ದೆ. ಅಂಥ ಅಭಿಮಾನ ನನ್ನ ಹೃದಯದಲ್ಲಿದೆ. ಇವತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಪ್ರತಿ ಶುಕ್ರವಾರ ಕನ್ನಡಪ್ರಭ, ಪ್ರಜಾವಾಣಿ ಬರ್ತಿದ್ದು, ಅದು ವಿಷ್ಣು ಸರ್ ಅವ್ರ ಸಲುವಾಗಿ ಕಾಯ್ತಾ ಇದ್ದೆ. ಇವತ್ತು ವಿಷ್ಣು ಸರ್ದು ಹೊಸ ಸಿನಿಮಾ ಬರುತ್ತೆ ನೋಡಿ, ಆ ಪೇಪರ್ ಕಟ್ ಮಾಡ್ಕೊಂಡು ಇಟ್ಕೊತಿದ್ವಿ. ಅಂಥ ಅಭಿಮಾನ ನಮ್ಮದು. ಮತ್ತು ಪ್ರತಿ ಸಾರಿ ವಿಷ್ಣು ಸರ್ ಸಿನಿಮಾ ಬಂದರೆ ಎಲ್ಲರೂ ಫಸ್ಟ್ ಶೋ ನೋಡ್ತಾರೆ. ನಾನು ಫಸ್ಟ್ ಶೋ ನೋಡ್ತಿರ್ಲಿಲ್ಲ. ಎಲ್ರಿಗೂ ಹೇಳ್ತಿದ್ದೆ, ವಿಷ್ಣು ಸರ್ ಪಿಕ್ಚರ್ ಬಂದ ನೋಡ್ರಿ ಅಂತ ಹೇಳ್ತಿದ್ದೆ. ನೀನು ನೋಡಿದೆ ಅಂದ್ರೆ ನೋಡ್ತೆ ಅಂತ ಸುಳ್ಳು ಹೇಳ್ತಿದ್ದೆ. ಯಾಕಂದ್ರೆ ಎಲ್ಲರಿಂದ ಏನು ಅಭಿಪ್ರಾಯ ಬರ್ತಾ ಅವ್ರನ್ನ ಎಷ್ಟು ಹೊಗಳ್ತಾರೋ ಅಷ್ಟು ಖುಷಿ ನನಗೆ. ಅಂಥ ಆರಾಧ್ಯ ದೈವ ನಮ್ಮ ವಿಷ್ಣುದಾದ ಅವರ ಆಶೀರ್ವಾದ ನನಗೆ ಸಂಪೂರ್ಣ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ನಾನು ರಾಜ್ಯಾದ್ಯಂತ ಕಾರ್ಯಕ್ರಮ ಕೊಡ್ತಾ ಹೋಗ್ತಾ ಇರ್ತೀನಿ. ಆ ಜನಗಳ ಪ್ರೀತಿ, ಆ ಮಕ್ಕಳ ಪ್ರೀತಿ, ಇನ್ನೂ ಹುಟ್ಟಿದ ಮಕ್ಕಳವು ವಿಷ್ಣು ಸರ್ ನೋಡೇ ಇಲ್ಲ, ಆದ್ರೆ ನನ್ನ ಕಂಡ್ರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ, ವಿಷ್ಣು ಸರ್ ನೋಡಿದಷ್ಟೇ ಖುಷಿ ಪಡ್ತಾರೆ ಅವರು. ನಿಜವಾಗಲೂ ಮಹಿಳಾ ಮಣಿಗಳು, ಹೆಣ್ಮಕ್ಳು ಎಷ್ಟು ಪ್ರೀತಿ. ನಾನು ನಿಜವಾಗ್ಲೂ ನಂದು ಹೇಳ್ಕೊಬಾರ್ದು. ನಾನು ಅವರು ಒಂದು ಧೂಳ ನಾನು ವಿಷ್ಣು ಸರ್ಗೆ ಒಂದು. ಯಾಕಂದರೆ ಈ ವಾಸ್ ಮೇರು ಪರ್ವತ ವಿಷ್ಣು ಸರ್. ಆ ವಿಷ್ಣು ಸರ್ ನಾನು ನೋಡಿದ್ರೆ ವಿಷ್ಣು ಸರ್ ಬಂದ್ರಂತ ಕಾಲು ಮುಗಿದವರು ಇದ್ದಾರೆ. ನನಗೆ ತುಂಬ ಸಂಕೋಚ ಆಗುತ್ತೆ. ಒಂದು ರೀತಿ ಇದೆಲ್ಲ ದಾದನಿಗೆ ಸಲ್ಲಲಿ ಅಂತ ನಾನು ಕೇಳ್ತೀನಿ. ಇಂಥ ಆರಾಧ್ಯ ದೈವ ವಿಷ್ಣು ಸರ್ ಅವರು ಬರೀ ಕಲಾವಿದರಾಗಿರಲಿಲ್ಲ, ಅವರು ಸಮಾಜಮುಖಿ ಕಾರ್ಯಗಳು ಎಡಗೈಲಿ ಕೊಟ್ಟದ್ದು ಬಲಗೈಲಿ ಗೊತ್ತಿಲ್ಲ, ಅಷ್ಟು ಸಾಕಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿದ್ದಾರೆ, ದಾನ ಧರ್ಮಗಳನ್ನು ಮಾಡಿದ್ದಾರೆ. ಅದೇ ರೀತಿ ನಾವು ಇವತ್ತು ನಾನು ಕಾರ್ಯಕ್ರಮ ಕೊಡ್ತಾ ಅನಾಥ ಮಕ್ಕಳು, ಅಂಧ ಮಕ್ಕಳು, ವಯೋವೃದ್ಧರು, ನನ್ನ ಕೈಲಾದಷ್ಟು ನಾನು ಮಕ್ಕಳ ಖುಷಿ ಪಡಿಸ್ತೀನಿ, ನನ್ನ ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ಇದು ಎಲ್ಲ ವಿಷ್ಣು ಸರ್ಗೆ ತಲುಪಲಿ, ಅವರು ಆತ್ಮ ಶಾಂತಿ ಇರಲಿ ಅಂತ ನಾನು ಇಷ್ಟಕ್ಕೆ ಕೋರ್ಕೊತೀನಿ. ಇವತ್ತು ನಾವು ಈ ಮಟ್ಟಕ್ಕೆ ಬರ್ಬೇಕಾರ ನನಗೆ ಅವರ ಆಶೀರ್ವಾದನೇ ಕಾರಣ ಅಂತ ಹೇಳಿ, ಸದಾ ನೀವು ಕನ್ನಡದ ಜನತೆ ನನಗೆ ಪ್ರೋತ್ಸಾಹ ನೀಡಬೇಕು. ನಾನು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತೀನಿ, ಇದಕ್ಕೂ ಪ್ರೋತ್ಸಾಹ ನೀಡಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ. ನಮ್ಮ ರಾಯಚೂರಲ್ಲಿ ವಿಷ್ಣುದಾದ ಬಳಗ ದೊಡ್ಡದಿದೆ, ಎಲ್ಲ ಕಡೆ ಇದೆ. ವಿಶೇಷವಾಗಿ ನನ್ನ ಕಲ್ಲೂರಿನಲ್ಲಿ ಇತ್ತೀಚೆಗೆ ನನ್ನ ವಿಷ್ಣು ಸೇನಾ ಬಳಗ ಇದೆ. ತುಂಬ ಪ್ರೋತ್ಸಾಹ ನೀಡ್ತಿದ್ದಾರೆ ಆ ಹುಡುಗರೆಲ್ಲ. ಸುಮಾರು 15 ಹುಡುಗರು ಇದ್ದಾರೆ. ಎಲ್ಲೇ ಹೋಗಲಿ ಕಾರ್ಯಕ್ರಮಕ್ಕೆ ನನ್ನ ಹಿಂದೆ ಬರ್ತಾರೆ. ಏನೇ ಸಮಾಜಮುಖಿ ಕಾರ್ಯಗಳು ಏನೇ ಮಾಡಿದರೂ ನಮ್ಮನ್ನು ಕರೀರಿ ಅಂತ ಹೇಳ್ತಾರೆ. ಅವರು ಬಂದು ಸ್ವಯಂ ಪ್ರೇರಿತವಾಗಿ ತಾವು ನನ್ನ ಕೈಗೂಡಿಸ್ತಾರೆ. ನಾನು ಈ ನಮ್ಮ ರಾಜ್ಯದ ಜನತೆ
ಕಾರ್ಯಕ್ರಮ ವಿಷ್ಣು ಸರ್ ಅವರ ಕಾರ್ಯಕ್ರಮ ಕೊಟ್ಟು ಖುಷಿ ಪಡಿಸೋದ್ರ ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತೀನಿ, ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ನಿಮ್ಮ ಜೂನಿಯರ್ ವಿಷ್ಣುವರ್ಧನ್. ನಮಸ್ಕಾರ. ದಯವಿಟ್ಟು ಕ್ಷಮಿಸ್ಬೇಕು, ನಾನು ಆ ಗುಂಪಿಗೆ ಸೇರಿದವನಲ್ಲ. ನಾನು ಜೀವನದಲ್ಲಿ ಏನಾದ್ರೂ ಕಿಂಚಿತ್ ಗಳಿಸಿದ್ರೆ ಅದು ಸಾಧನೆಯಿಂದ, ಗೆದ್ದಿದ್ದು ಪೌರುಷದಿಂದ, ಬದುಕ್ತಾ ಇರೋದು ಸ್ವಾಭಿಮಾನದಿಂದ. ಹಾಗಾದ್ರೆ ನಮ್ಗದೆಲ್ಲ ಇಲ್ವಾ? ಅದನ್ನ ನನ್ನ ಬಾಯಿಂದ ನಾನು ಹೇಗೆ ಹೇಳಿ? ನಿಮ್ ಬಗ್ಗೆ ನಿಮಗ್ ಚೆನ್ನಾಗಿ